ನ್ಯೂ ಸೇಂಟ್ ಆನ್ಸ್ ಇಂಗ್ಲಿಷ್ ಸ್ಕೂಲ್, ಕೆಂಗೇರಿ ವಿದ್ಯಾಪೀಠ ರಸ್ತೆ, ಬೆಂಗಳೂರು. ಇಲ್ಲಿ ಯುಕೆಜಿ ಪದವಿ ಪ್ರಧಾನ ಸಮಾರಂಭ ಹಾಗೂ ಕ್ರೀಡೋ ಪಿಇಪಿ ಪೋಷಕರ ತೊಡಗಿಸಿಕೊಳ್ಳುವ ವಿಶೇಷ ಕಾರ್ಯಕ್ರಮವು ಭರ್ಜರಿಯಾಗಿ ನೆರವೇರಿತು. ಶಾಲೆಯ ಅಧ್ಯಕ್ಷರಾದ ವಿ ಬಸವರಾಜು ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿ, ಕಲಿಕಾ ಚಟುವಟಿಕೆಗಳು ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಮಕ್ಕಳಲ್ಲಿರುವ ಅಡಗಿದ ಪ್ರತಿಭೆಯನ್ನು ಗುರುತಿಸಿ ಉತ್ತೇಜಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿಠ್ಠಲ ರುಕ್ಮಿಣಿ ಮಠದ ಶ್ರೀ ಶ್ರೀ ಸ್ವಾಮಿ ನಿರ್ಮಾಲನಂದ ಪುರಿ ಸ್ವಾಮೀಜಿ ಹಾಗೂ ಕಿರುತೆರೆ ನಟರಾದ ಭವಿಷ್ ಗೌಡ ಮತ್ತು ಜಯಂತ ಭಾಗವಹಿಸಿದರು. ಅವರು ಮಕ್ಕಳ ವಿವಿಧ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ವೀಕ್ಷಿಸಿ ಸಂತೋಷ ವ್ಯಕ್ತಪಡಿಸಿದರು. ಮಾತನಾಡಿದ ಸ್ವಾಮೀಜಿಯವರು, ಇಂದಿನ ಮಕ್ಕಳು ನಾಳೆಯ ಭವಿಷ್ಯ. ಇವರ ಪ್ರತಿಭೆಯನ್ನು ಈಗಿನಿಂದಲೇ ಗುರುತಿಸಿ ಬೆಳೆಸುವುದು ಅತ್ಯಂತ ಮುಖ್ಯ ಎಂದು ತಿಳಿಸಿದರು. ಅತಿಥಿಗಳು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಪೋಷಕರು ಸಹ ಉತ್ಸಾಹದಿಂದ ಭಾಗವಹಿಸಿ ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಮತ್ತು ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಕೈಗೊಳ್ಳುತ್ತಿರುವ ಪ್ರಯತ್ನಗಳನ್ನು ಪ್ರಶಂಸಿಸಿದರು. ಒಟ್ಟಿನಲ್ಲಿ ಯುಕೆಜಿ ಪದವಿ ಪ್ರದಾನ ದಿನ ಹಾಗೂ ಕ್ರೀಡೋ ಪಿಇಪಿ ಕಾರ್ಯಕ್ರಮವು ಸಂತೋಷಭರಿತ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭವಿಷ್ ಗೌಡ. ನಾನಿವತ್ತು ಕೆಂಗೇರಿಯಲ್ಲಿ ಇರತಕ್ಕಂಥ ಸೈಂಟ್ ಆನ್ಸ್ ಇಂಗ್ಲೀಷ್ ಸ್ಕೂಲಿಗೆ ಒಂದು ಆ್ಯನ್ಯುವಲ್ ಡೇ ಪ್ರೋಗ್ರಾಮಿಗೆ ಬಂದಿದ್ದೀನಿ. ಆ್ಯಂಡ್ ನಾವು ಆ್ಯನ್ಯುವಲ್ ಡೇ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಮಗೆ ಚಿಕ್ಕ ವಯಸ್ಸಿಂದ ಒಂದು ಡ್ಯಾನ್ಸು, ಆಮೇಲೆ ನಾವು ಏನು ಆ್ಯಕ್ಟಿವಿಟೀಸಲ್ಲಿ ನಾವು ವಿನ್ ಆಗಿರ್ತೀವಿ ಅದಕ್ಕೊಂದು ಒಂದು ಪ್ರೈಸ್ ಸಿಗುವಂಥ ಡೇ. ಸೊ ಅದೇ ರೀತಿ ಇವತ್ತು ಒಂದು ಸೈಂಟ್ ಆನ್ಸ್ ಇಂಗ್ಲೀಷ್ ಸ್ಕೂಲಲ್ಲಿ ಒಂದು ಆ್ಯನ್ಯುವಲ್ ಡೇ ನಾವು ತುಂಬ ಖುಷಿಯಿಂದ ನಾನು ಪಾಲ್ಗೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಲ್ಲಿಯ ಮಕ್ಕಳು ಏನು ಬೇಕಾದರೂ ಅಂದರೆ ಮಕ್ಕಳು ಏನು ಬೇಕಾದರೂ ಅದನ್ನು ಚಿಕ್ಕ ವಯಸ್ಸಿಂದನೇ ಕಲ್ತ್ಕೊಬೇಕು. ಸೊ ಮುಂದೆ ನಾವು ಯಾವ ರೀತಿ ನಮ್ಮ ಲೈಫ್ನ ಲೀಡ್ ಮಾಡಬೇಕು ಅದನ್ನೆಲ್ಲ ಚಿಕ್ಕ ವಯಸ್ಸಿಂದನೇ ನಮಗೆ ಗೊತ್ತಿದ್ರೆ ಅದು ನಾವು ಮುಂದೆ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಸ್ಕೂಲ್ ಪ್ರೋಗ್ರಾಮಿಗೆ ಅಟೆಂಡ್ ಮಾಡಿದ್ದು ನನಗೆ ತುಂಬ ಒಂದು ಖುಷಿ ಆಯಿತು. ಮಕ್ಕಳ ಜೊತೆ ಮಕ್ಕಳಾಗೋದಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ಆಮೇಲೆ ಈ ಒಂದು ಸಂಸ್ಥೆ ಇನ್ನೂ ಮುಂದೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಒಳ್ಳೊಳ್ಳೆ ಇನ್ನೂ ದೊಡ್ಡ ಸಂಸ್ಥೆಗಳನ್ನ ಹುಟ್ಟಾಕಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಈ ಸೈಂಟ್ ಆನ್ಸ್ ಇಂಗ್ಲೀಷ್ ಸ್ಕೂಲ್ಗೆ ಆಲ್ ದ ಬೆಸ್ಟ್, ಎಲ್ಲ ಚಿಲ್ಡ್ರನ್ಸ್ಗೂ ಆಲ್ ದ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ನ್ಯೂಸ್ 8 ಮಾತಾಡಿಸ್ತಿರೋದಕ್ಕೆ. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಯಂತ್ ಮಾತಾಡ್ತಿರೋದು. ಇವತ್ತು ಇಲ್ಲಿ ಕೆಂಗೇರಿಯಲ್ಲಿರುವಂತಹ ಸೆಂಟ್ ಆನ್ಸ್ ಇಂಗ್ಲೀಷ್ ಪಬ್ಲಿಕ್ ಸ್ಕೂಲಿಗೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದಿರೋದಕ್ಕೆ. ಸುಪ್ರೀತ್ ಬ್ರೋ ಅವರು ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿನ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿ ಸ್ಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಇಷ್ಟು ಬೇಗ ಗ್ರ್ಯಾಜುಯೇಷನ್ ಡೇ ಅನ್ನೋ ಒಂದು ಒಳ್ಳೆ ಸೆಲೆಬ್ರೇಷನ್ನ ಕ್ರಿಯೇಟ್ ಮಾಡಿದ್ದಾರೆ ಸ್ಕೂಲ್ ಅವರು. ಸೊ ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ದೆಮ್. ಅಂದರೆ ಒಂದು ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಆಗಿರುತ್ತೆ ಮಕ್ಕಳಿಗೆ, ತುಂಬ ಖುಷಿ ಆಗಿರುತ್ತೆ. ಇದನ್ನೆಲ್ಲ ಮುಂದೆ ನೋಡಿ ನೆನೆಸ್ಕೊಳ್ಳುವಾಗ ಆವಾಗಲೇ ಈ ಥರ ಎಲ್ಲ ಮಾಡಿದ್ರು ಅಂತ ಖುಷಿ ಆಗುತ್ತೆ ಅವ್ರಿಗೆ. ತುಂಬ ಒಳ್ಳೆ ಇಂಟೆನ್ಷನ್ ಕೂಡ. ಆ್ಯಂಡ್ ಇಲ್ಲಿನ ಮಕ್ಕಳು ಕೂಡ ತುಂಬ ಸ್ಪೋರ್ಟಿವ್ ಆಗಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೆ ಕೂಡ. ಆಲ್ ದಿ ಬೆಸ್ಟ್. ಪ್ರಿನ್ಸಿಪಲ್ ಆಗಿ ಈ ಕೆಂಗೇರಿನಲ್ಲಿ 2005ರಲ್ಲಿ ನಮ್ಮ ಶಾಲೆ ಓಪನ್ ಮಾಡ್ದೋ. 2005ರಿಂದನೂ ನಡ್ಕೊಂಬರ್ತಾ ಇದೆ. ಹಾಗೇ ನಮ್ಮ ಎಲ್ಲ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ನಮ್ಮ ಈ ಸ್ಕೂಲಿಗೆ ಬಂದರೆ ನಮ್ಮಲ್ಲಿ ಶಿಸ್ತು ಇರುತ್ತೆ, ಸಂಸ್ಕೃತಿ ಇರುತ್ತೆ, ಕರಾಟೆ ಇರುತ್ತೆ, ಯೋಗ ಇರುತ್ತೆ, ಬ್ರೈನೋಥಾನ್ ಇದೆ, ಬ್ರೈನೆಕ್ಸ್ ಇದೆ, ಅಬಕಾಸ್ ಇದೆ, ಕ್ರೀಡೋ ಇದೆ. ಇಷ್ಟೆಲ್ಲವೂ ನಾವು ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡ್ತಾಯಿದ್ದೀವಿ. ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಪ್ರಜೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶಗಳಿದೆ. ಆದ್ದರಿಂದ ಇಲ್ಲಿ ನಮ್ಮ ಕೆಂಗೇರಿ ನ್ಯೂ ಸೇಂಟ್ ಆನ್ಸ್ ಇಂಗ್ಲೀಷ್ ಸ್ಕೂಲ್ಗೆ ಎಲ್ಲ ಮಕ್ಕಳನ್ನು ಸೇರಿಸಿ ಅಂತೇಳಿ ಇಲ್ಲಿನ ಭಾಗದ
ಈ ಕೆಂಗೇರಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪೇರೆಂಟ್ಸ್ಗೂ ಕೇಳ್ಕೊಳೋದು, ನಾನು ಒಳ್ಳೆ ವಿದ್ಯೆ ಕೊಡೋಕ್ಕೋಸ್ಕರ ದಯವಿಟ್ಟು ನಮ್ಮ ಶಾಲೆಗೆ ಸೇರಿಸಿ. ಒಳ್ಳೆ ವಿದ್ಯೆ ಕೊಡ್ತೀವಿ, ಒಳ್ಳೆ ಬುದ್ಧಿ, ಒಳ್ಳೆ ಸಂಸ್ಕೃತಿ ಹೇಳ್ಕೊಡ್ತೀವಿ. ದಯವಿಟ್ಟು ಮಿಸ್ ಮಾಡದೆ ಎಲ್ಲ ನಮ್ಮ ನ್ಯೂ ಸೆಂಟ್ ಆನ್ಸ್ ಸ್ಕೂಲ್ಗೆ ಸೇರಿಸಿ. ಥ್ಯಾಂಕ್ ಯು. ನಮ್ಮ ಸ್ಕೂಲ್ ಬಂದು ವಿದ್ಯಾಪೀಠ ರೋಡಲ್ಲಿದೆ. ಕೆಂಗೇರಿನಲ್ಲೇ ವಿದ್ಯಾಪೀಠ ರೋಡ್ ಅಂತ ಇದೆ. ಕೆಂಗೇರಿ ವಿದ್ಯಾಪೀಠ ರೋಡಲ್ಲಿ ನ್ಯೂ ಸೆಂಟ್ ಆನ್ಸ್ ಇಂಗ್ಲೀಷ್ ಸ್ಕೂಲ್ ಅಂತ ನಮ್ಮ ಸ್ಕೂಲ್ ಹೆಸರು. ಆರ್ತಿ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ನಮ್ಮದು. ದಯವಿಟ್ಟು ಎಲ್ಲರೂ ನಮ್ಮ ಶಾಲೆಗೆ ಸೇರಿಸಿ ಅಂತ ಹೇಳ್ಕೊಂಡು ಕೇಳ್ಕೊತಾ ಇದ್ದೀನಿ. ಈ ಕೆಂಗೇರಿ ಕೋಟೆನಲ್ಲಿರ್ತಕ್ಕಂಥ ಮಾರಮ್ಮನ ದೇವಸ್ಥಾನ, ಈಶ್ವರನ ದೇವಸ್ಥಾನದ, ಗುಟ್ಟೆ ಆಂಜನೇಯನ ದೇವಸ್ಥಾನ ಅಂಥವೆಲ್ಲ ಗಿಡ ನೆಟ್ಟಿದ್ದೀನಿ. 20 ವರ್ಷ ಕಾಲದಿಂದ ನಡ್ಕೊಂಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು. ಗುಟ್ಟೆ ಆಂಜನೇಯನ ದೇವಸ್ಥಾನ ಅಂತ ಹತ್ತಿ ಮರಗಳಿದೆ, 3 ಆಲದ ಮರಗಳಿದೆ. ಇದೇ ಆಂಜನೇಯನ ದೇವಸ್ಥಾನ ಕೆಂಗೇರಿನಲ್ಲಿರೋ ಅಂಥ ಮಾರಮ್ಮನ ದೇವಸ್ಥಾನದ ಹತ್ರನೂ ಒಳ್ಳೊಳ್ಳೆ ಹತ್ತಿ ಗಿಡ ಇದೆ, ಜುಮ್ನೇರಳೆ ಗಿಡ ಇದೆ, ಆಮೇಲೆ ಬನ್ನಿ ಮರ ಇದೆ. ಮಾರಮ್ಮನ ದೇವಸ್ಥಾನದ ಹತ್ರ ಹಲವಾರು ಮರಗಳು ಹಾಕಿದ್ದೀವಿ. ಹೊಂಗೆ ಮರ ಹಾಕಿದ್ದೀವಿ, ಹಾಗೆ ಕಾಡು ಬಾದಾಮಿ ಹಾಕಿದ್ದೀವಿ. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲು ಸುತ್ತ ನೇರಳೆ ಹಲವಾರು ಮರಗಳು ಹಾಕಿದ್ದೀವಿ. ಹತ್ತಿ ಮರ ತುಂಬ ಗೌರ್ಮೆಂಟ್ ಹಾಸ್ಪಿಟ್ಲ್ ಸುತ್ತಲೂ 5, 6, 7, 8 ವರ್ಷದಿಂದ ಹಾಕಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಪರಿಸರ ಉಳಿಸಿದರೆ ಎಲ್ಲರಿಗೂ. ಇಂದು ಕೋವಿಡ್ ಟೈಮಲ್ಲಿ ಏನಾಯಿತು, ಆಕ್ಸಿಜನ್ ಇಲ್ಲ ಅಂತ ಹೇಳ್ತಾಯಿದ್ರು ಜನ. ಆ ಆಕ್ಸಿಜನ್ ಬೇಕಂದರೆ ಎಲ್ಲರೂ ಗಿಡ ಬೆಳೆಸಿ, ಪರಿಸರ ಉಳಿಸಿ, ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಿ, ಮಕ್ಕಳಿಗೂ ಹೇಳ್ಕೊಡಿ ಗಿಡ ಹಾಕೋದಕ್ಕೆ ಅಂತ ಹೇಳಿ ನನ್ನ ಬೇಡಿಕೆ. 26,000 ಗಿಡ ನೆಟ್ಟಿದ್ದೀವಿ. 26,000 ಗಿಡನೂ ತುಂಬ ಚೆನ್ನಾಗಿ ಬಂದಿದೆ. 24ರಲ್ಲಿ 13,000 ಗಿಡ ಹಾಕಿದ್ದೀವಿ. 25, 26ನೇ ಸಾಲಿನಲ್ಲಿ 13,000 ಹಾಕಿದ್ವಿ. 26,000 ಗಿಡ ಬೆಳೆದಿದೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ದಯವಿಟ್ಟು ಎಲ್ಲರೂ ಹೋಗಿ ನೋಡ್ಕೊಂಬನ್ನಿ. ಎಲ್ಲ ಥರ ಅನಿಮಲ್ಸ್ ಇದೆ, ಸ್ನೇಕ್ ಇದೆ, ಬರ್ಡ್ಸ್ ಇದೆ, ಹಲವಾರು ಪ್ರಾಣಿಗಳು ಅದರಲ್ಲಿ ವಾಸ ಮಾಡ್ತಾ ಇದ್ದಾವೆ. ಹೋಗಿ ಅಲ್ಲಿ ಕೂತ್ರೆ ಅರ್ಧ ಗಂಟೆ ತುಂಬ ಶಾಂತವಾಗಿದೆ. ಮಲ್ನಾಡು ಟೈಪ್ ಇದೆ. ದಯವಿಟ್ಟು ಹೋಗಿ ಎಲ್ಲರೂ ನೋಡಿ. ಥ್ಯಾಂಕ್ ಯು.